ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ದೆಹಲಿ ಪ್ರವಾಸಕ್ಕೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅವರ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ರು. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ನಡೆದ ಈ 1-to-1 ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಸೇರಿದಂತೆ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರಾಥಮಿಕ ಚರ್ಚೆ ನಡೆದಿದೆ ಅಂತ ಮೂಲಗಳು ತಿಳಿಸಿದೆ. ಸಭೆ ಬಳಿಕ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಒಂದೇ ವಿಮಾನದಲ್ಲಿ ನವದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೆ ನಡೆಯತಕ್ಕಂತಹ ಸಭೆಯಲ್ಲಿ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಪ್ರಮುಖ ಅಜೆಂಡಾ ಆಗುವ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಇವರು ಭಾಗವಹಿಸುವ ಸಾಧ್ಯತೆ ಇದೆ. ಮೊದಲ ಹಂತದ ಸಭೆ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ನಡೆಯಲಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಇವರೆಲ್ಲ ಮಾತಾಡ್ಕೊಂಡು ನಿರ್ಧಾರ ಮಾಡಿ ಆಮೇಲೆ ಅವ್ರು ಕೂರ್ಸಿ ಹೇಳಿ ಅವರ ಒಪ್ಪಿಗೆ ತಗೋಬೇಕಾಗತ್ತೆ. ಆ ಕಾರಣಕ್ಕೆ ಒಂದ್ 60 ಜನ ಹತ್ತತ್ರ ಆಕಾಂಕ್ಷಿಗಳಿದ್ದಾರೆ. ಅದ್ರ 20 ಸ್ಥಾನ ಇದೆ. 3 ಜನದಲ್ಲಿ ಒಬ್ಬರನ್ನ ಮಂತ್ರಿಯಾಗಿ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಹಂಗೆ 3:1 ನೋಡ್ಬೇಕು ಯಾರ್ಯಾರ ಮಂತ್ರಿ ಆಗೋ ಸೌಭಾಗ್ಯ ಯಾರ್ಯಾರಿಗಿದೆ ಅಂತ. ಹೊಸ ಮಕ್ಕಳಿಗೆ ಎಷ್ಟು ಅವಕಾಶ ಆಗತ್ತೆ, ಇನ್ನು ಹಳೆ ಸಿದ್ದರಾಮಯ್ಯ ಮಂತ್ರಿ ಸ್ಥಾನದಲ್ಲಿ ಇದ್ದವ್ರು ಯಾರೋ ಒಂದೊಂದು ಜನಕ್ಕೆ ಅವಕಾಶ ಆಗುತ್ತೆ. ಬಿಕಾಸ್ ಆಫ್ ಜಮೀರ್ ಅಹಮದ್ ಖಾನು, ಚಲುವರಾಯ ಸ್ವಾಮಿ ಅವರು, ಸಂತೋಷ್ ಲಾಡು ಇವರ ಮತ್ತೆ ಪ್ರಯತ್ನಗಳಿದೆ. ಆ ಕಾರಣಕ್ಕೆ ಅದೇನಾಗುತ್ತೆ ಅಂತ ನೋಡ್ಬೇಕಾಗತ್ತೆ. ಅದನ್ನ ನಮ್ಮ ಆತ್ಮೀಯರಾದ ಪ್ರದೀಪ್ ಈಶ್ವರನ್ ಅವರು ಕೂಡ ಫಸ್ಟ್ ಟೈಮ್ ನಾನು ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಹಾಗಾಗಿ ಅವುಗಳೆಲ್ಲ ನೋಡ್ಬೇಕಾಗತ್ತಲ್ಲ ಏನಾಗತ್ತೆ ಅಂತ. ಇನ್ನು ಇವತ್ತೊಂದು ಸಭೆ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಸಭೆ ಮಾಡಿದ್ರು. ಅಪಾರ್ಟ್ಮೆಂಟ್ ಮಾಲೀಕರ ಹಕ್ಕು ರಕ್ಷಣೆ ಕುರಿತಂತೆ ಸಭೆ ಆಯ್ತು. ಏನೇನಾಯ್ತು ಆ ಸಭೆಯಲ್ಲಿ ಅಂತ ನೋಡೋದಾದ್ರೆ, ಅಪಾರ್ಟ್ಮೆಂಟ್ ಮಾಲೀಕರ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯ ಸರ್ಕಾರ ಹೊಸ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಮಸೂದೆ 2026 ತರಕು ಮುಂದಾಗಿದೆ. ಈ ಕುರಿತು ಅಪಾರ್ಟ್ಮೆಂಟ್ ಮಾಲೀಕರು, ನಿವಾಸಿಗಳ ಸಂಘಗಳು ಹಾಗೂ ಬಿಲ್ಡರ್ಗಳೊಂದಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಾತನಾಡಿದಂತ ಸಿಎಂ, ಅಪಾರ್ಟ್ಮೆಂಟ್ ಹಸ್ತಾಂತರವಾದಾಗ ಅದರ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಸಿಗಬೇಕು. ನೀವು ಖರೀದಿಸಿದ ಆಸ್ತಿಗೆ ಸಂಪೂರ್ಣ ಕಾನೂನು ರಕ್ಷಣೆ ದೊರೆಯಲಿದೆ ಅಂತ ಭರವಸೆಯನ್ನ ಕೊಟ್ರು. ಮಸೂದೆಯನ್ನ ಆತುರದಲ್ಲಿ ಜಾರಿಗೆ ತರದೆ ಸಾರ್ವಜನಿಕರು, ಅಪಾರ್ಟ್ಮೆಂಟ್ ಸಂಘಗಳು, ಬಿಲ್ಡರ್ಗಳು ಹಾಗೂ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಅಂತಿಮ ರೂಪ ನೀಡಲಾಗುತ್ತೆ ಅಂತ ಹೇಳಿದ್ರು. ಮೂಲ ದಾಖಲೆಗಳನ್ನ ಮನೆ ಮಾಲೀಕರಿಗೆ ನೀಡದ ಬಿಲ್ಡರ್ಗಳ ವಿರುದ್ಧವೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಇದೇ ವೇಳೆ ಭೂಮಿ ಗ್ಯಾರಂಟಿ ಯೋಜನೆಯಡಿ ಲಂಚವಿಲ್ಲದ ಖಾತೆ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆ ಜಾರಿಗೆ ತರಲಾಗ್ತಿದೆ ಅಂತ ತಿಳಿಸಿದ್ರು. ಈಗಾಗಲೇ ಲಕ್ಷಾಂತರ ಆಸ್ತಿಗಳ ಡಿಜಿಟಲೀಕರಣ ಪೂರ್ಣಗೊಂಡಿದ್ದು ಹೊಸ ಕಾನೂನಿನ ಮೂಲಕ ಅಪಾರ್ಟ್ಮೆಂಟ್ ಮಾಲೀಕರ ಹಕ್ಕುಗಳಿಗೆ ಇನ್ನಷ್ಟು ಬಲ ಸಿಗುತ್ತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿತು. ಇದು ಬಹಳ ವರ್ಷಗಳ ಬೇಡಿಕೆ ಆಗಿತ್ತು. ಆ ಬೇಡಿಕೆಗೆ ಸ್ಪಂದಿಸ್ತಾ ಇದ್ದಾರೆ. ಅಂದ್ರೆ ನಗರವಾಸಿಗಳು ಬಿಜೆಪಿ ವೋಟ್ ಮಾಡೋರು ಕಾಂಗ್ರೆಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಆ ವೋಟರ್ಗಳನ್ನು ಕೂಡ ಈ ಯೋಜನೆಗಳ ಮೂಲಕ ಸೆಳೆಯಕ್ ಮುಂದಾಗ್ತಿದಾರೆ ಅಂತ ಅನ್ಸುತ್ತೆ. ಬಟ್ ಒಳ್ಳೇದು, ಯಾರು ಮಾಡೋರೇನಂತಲ್ಲಿ ಇದೇನ್ ಬಿಜೆಪಿ ಅವ್ರನ್ನ ಮಾಡಬೇಡಿ ಅಂತ ಹೇಳಿದ್ರೆ ಸರ್ ಜನ ಒಳ್ಳೇದ್ ಜನಕ್ಕೆ ಒಳ್ಳೇದಾಗದು ಏನ್ ಬೇಕಾದ್ರೂ ಮಾಡ್ಲಿ ಅಷ್ಟೇ. ಡಿ ಕೆ ಶಿವಕುಮಾರ್ HDK ನಡುವೆ ಈ ಜೈಲು ವಾರ್ ನಡೀತಾ ಐತೆ. ಏನಪ್ಪಾ ವಿಷಯ ಅಂದ್ರೆ, ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಮತ್ತಷ್ಟು ತೀವ್ರವಾಗಿದೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಡಿ ಕೆ ಶಿವಕುಮಾರ್, ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆ ಬರ್ತಿಲ್ಲ, ನನ್ನನ್ನ ಜೈಲಿಗೆ ಕಳಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಕುಮಾರಣ್ಣ ಒಳ್ಳೇದಾಗ್ಲಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ, ಜೈಲು ಅನುಭವ ನನಗೆ ಹೊಸದಲ್ಲ ಅಂತ ತಿರುಗೇಟು ಕೊಟ್ರು. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಸ್ಪಷ್ಟನೆ ನೀಡಿದ ಅವರು, ನಾನು ರೈತನ ಮಗನಾಗಿದ್ದು ರೈತರ ವಿರುದ್ಧ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರು. ಬಲವಂತವಾಗಿ ರೈತರ ಜಮೀನು ಕಿತ್ತುಕೊಳ್ಳುವುದಿಲ್ಲ, ಜಮೀನು ನೀಡಲು ಇಚ್ಛೆ ಇರುವವರಿಗೆ ಮಾತ್ರ ನ್ಯಾಯಯುತ ಬೆಲೆ ನೀಡಿ ಭೂಸ್ವಾಧೀನ ಮಾಡಲಾಗುತ್ತೆ. ಇಚ್ಛೆ ಇಲ್ಲದವರು ಜಮೀನು ನೀಡುವ ಅಗತ್ಯವೇ ಇಲ್ಲ ಅಂತ ಭರವಸೆ ಕೊಟ್ಟರು. ಇದೇ ವೇಳೆ ಮಾಜಿ ಪ್ರಧಾನಿ HD ದೇವೇಗೌಡರು ವಿಧಾನಸೌಧದ ಮುಂದೆ ಧರಣಿ ನಡೆಸುವ ಅಗತ್ಯವಿಲ್ಲ ಅಂತ ಹೇಳಿದ ಸಿಎಂ, ಅಧಿಕಾರಿಗಳ ಮೇಲೆ ರೈತರ ಆಕ್ರೋಶ ವ್ಯಕ್ತಪಡಿಸುವ ಬದಲು ಬೇಕಾದ್ರೆ ತಮ್ಮ ಮೇಲೆ ಟೀಕೆ ಮಾಡಬಹುದು ಅಂತ ಹೇಳಿದ್ರು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಹತ್ತಿರ ಬಂದಿದೆ ಅಂತ HD ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಡಿ ಕೆ ಶಿವಕುಮಾರ್, ತಮ್ಮ ವಿರುದ್ಧ ನಡೆದಿರುವ ಎಲ್ಲಾ ರಾಜಕೀಯ ಕುತಂತ್ರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸೋದಾಗಿ ಎಚ್ಚರಿಕೆ ಕೊಟ್ಟರು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಸರ್ಕಾರ ರೈತರೊಂದಿಗೆ ಚರ್ಚೆ ನಡೆಸಿಯೇ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪುನರುಚ್ಚರಿಸಿದ್ರು. ಬಿಡದಿ ವಿಷಯ ಒಂದ್ ಹಂತಕ್ಕೆ ಬಂತು. ಕೊಡೋರ್ ಕೊಡಿ, ಬಿಡದವ್ರು ಕೊಡದೇ ಇರೋ ಪರವಾಗಿಲ್ಲ ಅಂತ ಹೇಳೋದ್ರ ಮೂಲಕ, ಅಂದ್ರೆ ಈಗ ಕೊಡೋರ್ ರೆಡಿ ಇದ್ದಾಗ ಕೊಡದೇ ಇರೋರು ಅವ್ರದ್ದು ಇಟ್ಕೊಂಡು ಅವ್ರ ವ್ಯವಸಾಯ ಮಾಡ್ಬೋದು ಅಂತಿದೆ. ಬಟ್ ಏನು ಇಲ್ಲಿಗೆ ನಿಲ್ತು ಅಂತ ಕಾಣ್ತಿದೆ. ಕ್ಲಾರಿಟಿ ಇದೆಯಲ್ಲ, ಯಾರು ಕೊಡೋರ್ ಇಚ್ಛೆ ಇದೆ ಕೊಡಿ, ಇಲ್ಲ ಅಂದ್ರೆ ಬಿಡಿ ಅಂತ. ಸೊ ಹಾಗಾಗಿ ಈಗೇನ್ ಜನ ಏನ್ ಮಾಡ್ತಾರೆ ನೋಡ್ಬೇಕು. ಈಗ ಅದನ್ನ ನಾನು ಇನ್ನೇನು ಮಾಡಲ್ಲ ಅಂತ, ರೆಡ್ ಝೋನ್ ಇದೆ ಅದು ಬಹಳ ವರ್ಷದಿಂದ ಅದು ಕಂಟಕ ಆಗಿದೆ. ಅದಕ್ಕೇನ್ ಮಾಡ್ತಾರೆ ಅಂತ ನೋಡ್ಬೇಕೀಗ. ಬಟ್ ಬಿಡದಿ ವಿಷಯದಲ್ಲಿ ಸ್ಮಾರ್ಟ್ ಗೇಮ್ ಪ್ಲೇ ಮಾಡ್ದಂಗಿದೆ.
ದೇವೇಗೌಡರೇ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಜೈಲ್ ಕಳ್ಸಕ್ಕೆ ಏನೇನ್ ಮಾಡಿದ್ರೆ ಅವೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಬಟ್ ಮುಂದೊಂದಿನ ಮಾತಾಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ.